ಏರ್ಪೋರ್ಟಿಂದ ಒಂದು ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದಂತಹ ಕೆಲವು ಸೆಕೆಂಡ್ಗಳಲ್ಲಿ ದುರಂತಕ್ಕೀಡಾಗ್ಬಿಟ್ಟಿದೆ. ಇದೀಗ ಘಟನಾ ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತೇಳಿ ಅಮಿತ್ ಶಾ ಒಂದು ಕಡೆ ರಶ್ ಆಗ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತೇಳಿ ಅಮಿತ್ ಶಾ ಇದೀಗ ಅಲ್ಲಿಗೆ ಹೊರಟಿದ್ದಾರೆ. ನಾವು ನಿಮಗೆ ಆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ವಿಮಾನ ಪತನ ಹೇಗಾಗಿದೆ, ಅದು ಹೇಗೆ ಹೊತ್ತಿ ಉರಿದಿದೆ, ಯಾವ ಕಟ್ಟಡದ ಬಳಿಯಾಗಿದೆ, ಇದೀಗ ಆಸ್ಪತ್ರೆ, ಇವೆಲ್ಲವನ್ನು ಕೂಡ TV5ನ ಈ ಸ್ಕ್ರೀನಲ್ಲಿ ನಿಮಗೆಲ್ಲ ಸಿಗ್ತಾ ಹೋಗ್ತಾ ಇದೆ. ಇಲ್ಲಿ ಪ್ರಯಾಣಿಕರ ಸ್ಥಿತಿ ಏನಾಗಿದೆ, ಯಾವ ರೀತಿಯಲ್ಲಿ ಅವಘಡ ನಡೆದಿದೆ, ಇದು ಯಾವ ಕಟ್ಟಡದ ಬಳಿಯಲ್ಲಿ ಒಂದು ಅಪಘಾತ ಆಗಿದೆ ಇಲ್ಲಿ ಅಥವಾ ಅವಘಡ ಆಗಿದೆ, ವಿಮಾನ ಪತನ ನಡೆದಿದೆ ಅಲ್ಲಿ ಅಂತ ಹೇಳಿ. ಇನ್ನೊಂದು ಕಡೆ ಯಾವ ರೀತಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹೊತ್ತಿ ಉರಿಯುತ್ತಿದ್ದಂಥ ವಿಮಾನದ ಭಾಗಗಳನ್ನು ಎಲ್ಲ ಕೂಡ ಅದನ್ನು ಬೆಂಕಿ ನಂದಿಸುವಲ್ಲಿ ಅವರು ಯಾವ ಥರ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂಥೇಳಿ. ಅನೇಕರು ನಿಮಗೆ ಯಾರೆಲ್ಲ ಈ ಆಸ್ಪತ್ರೆಗೆ ರಶ್ ಆಗ್ತಾ ಇದ್ರೋ ಅವರೆಲ್ಲರೂ ಕೂಡ ಒಂದು ಕಡೆ ತುಂಬ ಸುಟ್ಟ ಗಾಯ ಆಗಿದೆ ರೀ ಅವ್ರಿಗೆ. ಒಂದು 60 to 80%, 90%ವರೆಗೂ ಕೂಡ ಅನೇಕರಿಗೆ ಸುಟ್ಟ ಗಾಯಗಳಾಗಿದೆ. ಇಲ್ಲಿವರೆಗೂ ಇವರೆಲ್ಲರೂ ಕೂಡ ಚೆನ್ನಾಗಿರಲಿ, ಸುಧಾರಿಸ್ಕೊಳ್ಳಿ, ಚೇತರಿಸ್ಕೊಳ್ಳಿ, ಇವರು ಸಾಯದೇ ಇರಲಿ, ಸಾವಾಗದೇ ಇರಲಿ ಅನ್ನೋದೇ ಎಲ್ಲರ ಕೋರಿಕೆಯಾಗಿದೆ. ಆದರೆ ಒಂದು ಮೂಲ ಸಾಕಷ್ಟು ಜನಗಳು ಆಲ್ರೆಡಿ ತೀರಿಕೊಂಡಿದ್ದಾರೆ ಅಂತ ಹೇಳ್ತಾ ಇದೆ. ನಾವು ಕೂಡ ಒಂದು ಮಾಹಿತಿಗೆ ಇದೀಗ ವೆಯ್ಟ್ ಮಾಡ್ತಾ ಇದ್ದೀವಿ. ಬೊಯಿಂಗ್ ವಿಮಾನದಲ್ಲಿದ್ದಂಥವರು 181 ಜನ ಭಾರತೀಯರು, 181 ಭಾರತೀಯರು, 52 ಜನ ಬ್ರಿಟಿಷ್, 7 ಜನ ಕೆನಡಾ ಪ್ರಜೆಗಳಿದ್ದರು. ಇದರಲ್ಲಿ 230 ಪ್ರಯಾಣಿಕರ ಪೈಕಿ 13 ಮಕ್ಕಳು, 217 ಜನ ವಯಸ್ಕರಿದ್ದರು. 13 ಮಕ್ಕಳ ಪೈಕಿ ಇಬ್ಬರಂತೂ ತುಂಬ ಚಿಕ್ಕ ಮಕ್ಕಳವರು. ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿದೆಯಲ್ಲ, ಇದರಲ್ಲಿ ಇದೀಗ ಪ್ರಯಾಣಿಕರ ಮಾಹಿತಿ ಸಿಗ್ತಾ ಇದೆ. ಅವರ ನ್ಯಾಷನಾಲಿಟಿ, ಅವರ ರಾಷ್ಟ್ರೀಯತೆ ಕೂಡ ಸಿಗ್ತಾ ಇದೆ. ಕೆನಡಾ ಇದ್ದಾರೆ. हॉस्पिटल तक पहुंचा सके. थैंक यू विजय रूपानी जी थे. सर क्या सर रूपानी जी थे. विजय रूपानी जी थे सर. अभी आइडेंटिफाई नहीं हुआ, जब होगा तब बताया जाएगा. भाई सभी साइड में हो जाइए. जितने पैसेंजर थे ನೋಡ್ತಾ ಇದ್ದೀವಿ. 230 ಪ್ರಯಾಣಿಕರ ಪೈಕಿ 13 ಜನ ಮಕ್ಕಳು, 13 ಜನ ಮಕ್ಕಳಿದ್ರು. ಅದರಲ್ಲಿ ಇಬ್ಬರಂತೂ ತುಂಬ ಪುಟಾಣಿ ಮಕ್ಕಳು ಅಂತ, ತುಂಬ ಚಿಕ್ಕ ಮಕ್ಕಳಿದ್ವು ಅವು ಅಂಥೇಳಿ. 181 ಜನ ಭಾರತೀಯರಿದ್ದರು, ಸುಮಾರು 53 ಜನ ಬ್ರಿಟಿಷ್ ಪ್ರಜೆಗಳಿದ್ದರು, 7 ಜನ ಕೆನಡಾದ ಪ್ರಜೆಗಳು ಇಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. 53 ಜನ ಬ್ರಿಟಿಷ್ ಪ್ರಜೆಗಳಿದ್ದರು. ಇದರಲ್ಲಿ ಲಂಡನ್ಗೆ ಈ ದುರದೃಷ್ಟ ವಿಮಾನ ಲಂಡನ್ಗೆ ಇಷ್ಟು ಜನರನ್ನು ಹೊತ್ಕೊಂಡು ಹಾರಿದಂತಹ ಕೆಲವು ಸೆಕೆಂಡ್ಗಳಲ್ಲಿ ಏರ್ಪೋರ್ಟ್ನ ಪಕ್ಕದಲ್ಲಿಯೇ ಇದ್ದಂತಹ ಕಚೇರಿಯ ಮುಂಭಾಗದಲ್ಲಿ ಬಿದ್ದು ಭಸ್ಮಾಗಿ ಹೋಗಿದೆ. 53 ಜನ ಬ್ರಿಟಿಷ್, 7 ಜನ ಕೆನಡಾ, 230 ಜನ ಪ್ರಯಾಣಿಕರ ಪೈಕಿ ಇದೊಂದು ವಿವರ ನಮಗೆ ಸಿಗ್ತಾ ಇದೆ. ಇಲ್ಲಿ ಸುಮಾರು 180 ಜನ ಭಾರತೀಯರಿದ್ದರು, 12 ಜನ ವಿಮಾನದ ಸ್ಟಾಫ್, ಏರ್ ಇಂಡಿಯಾದ ಸಿಬ್ಬಂದಿ, ಕ್ಯಾಬಿನ್ ಕ್ರ್ಯೂ. ಒಂದು 12 ಜನ ಕ್ಯಾಬಿನ್ ಕ್ರ್ಯೂ ಇದ್ದರು. ಇದರಲ್ಲಿ 181 ಜನ ಭಾರತೀಯರು. ಇದರಲ್ಲಿ ಎಷ್ಟು ಜನಗಳಿಗೆ ಏನಾಗಿದೆ, ವಿಜಯ್ ರೂಪಾನಿ ಅವರು ಸೇಫ್ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ವೆಯ್ಟ್ ಮಾಡೋಣ ಎಲ್ಲ ಮಾಹಿತಿಗೆ ಸಂಬಂಧಪಟ್ಟಂತೆ. ಇದೀಗ ರಕ್ಷಣಾ ತಜ್ಞರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಲಿಂಗಣ್ಣ ಅವರು ನಮಸ್ಕಾರ. ಗಿರೀಶ್ ಲಿಂಗಣ್ಣ ಅವರೇ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಮತ್ತೆ ಟ್ರೈ ಮಾಡ್ತೀವಿ. ನೋಡ್ತಾ ಇದ್ದೀವಿ ನಾವು, ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದಂತಹ ಕೆಲವು ಸೆಕೆಂಡ್ಗಳಲ್ಲಿ ದುರಂತಕ್ಕೀಡಾಗ್ಬಿಟ್ಟಿದೆ. ಇದ್ದದರಲ್ಲಿ ಸ್ವಲ್ಪ ಸಮಾಧಾನ ಪಡುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನೋಡಿ, ನಿಮಗೆ ಏರ್ಪೋರ್ಟಲ್ಲಿ ಯಾವಾಗಲೂ ಕೂಡ ಫೈರ್ ಬ್ರಿಗೇಡ್ ರೆಡಿ ಇರುತ್ತೆ, ಕ್ವಿಕ್ ಆ್ಯಕ್ಷನ್ ಫೋರ್ಸ್, ರೆಸ್ಕ್ಯೂ ಫೋರ್ಸ್ ಎಲ್ಲ ಕೂಡ ರೆಡಿ ಇರ್ತಾರಲ್ಲಿ. ರಕ್ಷಣಾ ಸಿಬ್ಬಂದಿ ಟೋಟಲಾಗಿ ರೆಡಿ ಇರ್ತಾರಲ್ಲಿ. ಅದು ಆ್ಯಂಬುಲೆನ್ಸ್ ಆಗಬಹುದು ಅಥವಾ ಸ್ಟ್ರೆಚರ್ಗಳಾಗಬಹುದು, ಗಾಡಿಗಳಾಗಬಹುದು, ಎಲ್ಲವೂ ಕೂಡ ಸಿದ್ಧವಾಗಿರ್ತವೆ. ಬಸ್ಗಳೇ ರೆಡಿ ಇರ್ತವೆ ನಿಮಗೆ. ಅಂಥ ಆ ಒಂದು ಹತ್ತಿರದಲ್ಲೇ ಆದ ಕಾರಣದಿಂದಾಗಿ ಬೇಗ ರೀಚ್ ಆಗಿದ್ದಾರೆ ಅವರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ವಲ್ಪ ಟೇಕ್ ಆಫ್ ಆಗಿ ಯಾವುದೋ ಬಯಲು ಪ್ರದೇಶ, ಯಾವುದೋ ಬಯಲು ಪ್ರದೇಶ, ಈ ಕಡೆ ಸಮುದ್ರಕ್ಕೆ ಬಿದ್ದು ಹೋಯಿತು ಅಂತ ಅಂದ್ಕೊಳ್ಳಿ. ಅಲ್ಲಿ ರೀಚ್ ಆಗುವಷ್ಟಲ್ಲೇ ಅನೇಕರ ಪ್ರಾಣಪಕ್ಷಿ ಹಾರು ಹೋಗ್ಬಿಡುತ್ತೆ. ಹತ್ತಿರದಲ್ಲೇ ಆಗಿರೋದು, ಅಪಘಾತ ಆಗೋದೇ ದೊಡ್ಡ ದುರದೃಷ್ಟಕರ ಘಟನೆ. ವಿಮಾನ ನಿಲ್ದಾಣಕ್ಕೆ ಹತ್ತಿರದಲ್ಲೇ ಆಗಿರೋದ್ರಿಂದ ಜಾಸ್ತಿ ಜನರನ್ನ ಪ್ರಾಣ ಉಳಿಸಬಹುದೇನೋ ಅಂಥೇಳಿ ಒಂದು ಸಣ್ಣ ಆಶಾವಾದ ಇಲ್ಲಿ.